ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ವಾರ್ ಕೇಳಿದ್ದೀವಿ, ಆದರೆ ಈಗ ಕ್ರೆಡಿಟ್ ವಾರ್ ಶುರುವಾಗಿದೆ. ಭಾರತೀಯ ರಾಜಕಾರಣದಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಮ ಅಥವಾ ಮಹಿಳಾ ಮೀಸಲಾತಿ ಬಿಲ್ ವಿಚಾರದಲ್ಲಿ ಈಗ ಈ ಕ್ರೆಡಿಟ್ ವಾರ್ ಶುರುವಾಗಿರೋದು. ಸಂಸತ್ನಲ್ಲಿ ಬಿಲ್ ಪಾಸ್ ಆಗಿರೋದೇನೋ ನಿಜ, ಆದರೆ ಇದರ ಅಸಲಿ ಹಕ್ಕುದಾರರು ಯಾರು ಅನ್ನೋ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಮಟ್ಟದ ವಾಕ್ ಸಮರಾನೇ ನಡೀತಾ ಇದೆ. ಇನ್ನು ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನು ಕೊಡ್ತೀನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಂಸತ್ನಲ್ಲಿ ಈ ಬಿಲ್ ಬಗ್ಗೆ ಚರ್ಚೆ ನಡೆದಾಗ ಸೋನಿಯಾ ಗಾಂಧಿಯವರು ಇದು ನಮ್ಮದು, ಇದು ನಮ್ಮ ಕನಸು ಅಂತ ಹೇಳಿದರು. 1989ರಲ್ಲಿ ರಾಜೀವ್ ಗಾಂಧಿಯವರು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ತರುವ ಮೂಲಕ ಈ ಪರಿಕಲ್ಪನೆಗೆ ನಾಂದಿ ಹಾಡಿದರು. UPA ಸರ್ಕಾರ ಇದ್ದಾಗ 2010ರಲ್ಲಿ ಈ ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಯಶಸ್ವಿಯಾಗಿ ಬಿಲ್ ಅನ್ನ ಪಾಸ್ ಮಾಡಲಾಗಿತ್ತು. ಹಾಗಾಗಿ ಆಗ ನಾವು ಬಿತ್ತಿದ ಗಿಡದ ಫಲವನ್ನ ಬಿಜೆಪಿ ಈಗ ಉಣ್ಣುತ್ತಾ ಇದೆ ಅಂತ ಕಾಂಗ್ರೆಸ್ಸಿಗರು ಆರೋಪ ಮಾಡಿದ್ದಾರೆ. ಹಾಗಾಗಿ ಆಗ ನಾವು ಬಿತ್ತಿದ ಗಿಡದ ಫಲವನ್ನ ಈಗ ಬಿಜೆಪಿಗರು ತಿಂದು ಅನುಭವಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ಸಿಗರು ಆರೋಪಿಸಿದ್ದಾರೆ. ಕಾಂಗ್ರೆಸ್ಸಿಗರ ಆರೋಪಕ್ಕೆ ಬಿಜೆಪಿಗರು ಇದು ಪ್ರಧಾನಿ ಮೋದಿಯವರ ದೃಢ ಸಂಕಲ್ಪದ ಫಲ ಅಂತ ಕೊಂಡಾಡಿದರು. ದಶಕಗಳಿಂದ ಮೂಲೆಯಲ್ಲಿದ್ದ ಮಸೂದೆಯನ್ನ ಸಂಸತ್ತಿನ ಉಭಯ ಸದನಗಳಲ್ಲಿ ಪಾಸ್ ಮಾಡಿದ್ದು ನಾವು ಅಂತ ಬಿಜೆಪಿಗರು ಗುಡುಗಿದ್ರು. ಕಾಂಗ್ರೆಸ್ಗೆ ಕೇವಲ ಬಿಲ್ ತೋರಿಸುವ ಆಸೆ ಇತ್ತೇ ಹೊರತು ಜಾರಿ ಮಾಡುವ ಇಚ್ಛಾಶಕ್ತಿ ಇರಲಿಲ್ಲ ಅಂತ ಬಿಜೆಪಿ ಪ್ರತ್ಯುತ್ತರವನ್ನ ನೀಡಿದೆ. ಕಾಂಗ್ರೆಸ್ ಹೇಳ್ತಾ ಇರೋದಿಷ್ಟೇ, ಬಿಜೆಪಿಗೆ ಕ್ರೆಡಿಟ್ ಬೇಕು, ಆದ್ರೆ ಮಹಿಳೆಯರಿಗೆ ತಕ್ಷಣ ಮೀಸಲಾತಿ ಕೊಡೋದಕ್ಕೆ ಮನಸ್ಸಿಲ್ಲ. ಅದಕ್ಕೆ ಈ ಜನಗಣತಿಯನ್ನು ನೆಪ ಹಾಕಿ 2029ರವರೆಗೂ ಜಾರಿಯನ್ನ ಮುಂದೂಡುತ್ತಿದ್ದಾರೆ. ಒಟ್ಟಿನಲ್ಲಿ ಮಹಿಳೆಯರಿಗೆ ಸಂಸತ್ನಲ್ಲಿ 33% ಸೀಟು ಸಿಗೋದು ಬಹುತೇಕ ಖಚಿತ ಆಗಿದೆ. ಬಟ್ ಇದರ ಕ್ರೆಡಿಟ್ ರಾಜೀವ್ ಗಾಂಧಿ ಅವರಿಗೆ ಸಲ್ಲಬೇಕೋ ಅಥವಾ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕೋ ಅನ್ನೋ ಸಂಘರ್ಷ ಮಾತ್ರ ತಾರಕಕ್ಕೇರಿದೆ. ಈ ಸಂಘರ್ಷ ಯಾವಾಗ ನಿಲ್ಲುತ್ತೋ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.